ಲೋ ಮಗ, ಎಲ್ರು ಫ್ರೆಂಡ್ಶಿಪ್ ಮಾಡಿ ಅಮೆರಿಕ ನೋಡಕ್ ಹೋಗ್ತಾರೆ, ಜರ್ಮನ್ನು, ಫ್ರಾನ್ಸು, ಇಟಲಿ ಅಂತ ಪ್ರಪಂಚನ್ ಸುತ್ತಾಡಕ್ ಹೋಗ್ತಾರೆ. ನನಗೆ ನಿನ್ ಫ್ರೆಂಡ್ಶಿಪ್ ಮಾಡಿ ಈ ಜೈಲ್ ಕಂಬಿ ಎಣ್ಸೋ ತರ ಆಗೋಯ್ತಲ್ಲೋ. ಎಲ್ರು ದೇಶನೇ ಸುತ್ತಕ್ ಹೋದ್ರೆ ಜೈಲಿಗೆ ಯಾರು ಬರ್ತಾರೆ ಸ್ವಾಮಿ? ಎಂಜಾಯ್ 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 ಮಾಡು. ನನಗೆ ಈ ಜೈಲ್ ಟಾರ್ಚರ್ಕ್ಕಿಂತ ನಿನ್ ಟಾರ್ಚರೇ ಜಾಸ್ತಿಯಾಗಿ ಹೋಗಿದೆ. ಏನ್ರೋ ತಿಂದ್ಕೊಬ್ಬ ಸರ್ ಆರಾಮ ಸರ್. ಎಷ್ಟು ಧೈರ್ಯ ಇದ್ರೆ ಕೇಸ್ ವಿಚಾರಿಸೋಕ್ ಬಂದವ್ರ ಮೇಲೆ ಕೈ ಮಾಡ್ತೀರಾ ಹೇಳಿ? ಸರ್ 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 ನೀವು ತಪ್ಪು ತಿಳ್ಕೊಂಡಿದ್ದೀರಾ ಸರ್? ನಾವು ಹೊಡೆದಿದ್ದು ಲಾಯರ್ಗೆ. ಅವರು ಚೆನ್ನಾಗಿರೋ ನನ್ನ ಹೆಂಡತಿಗೂ ಡಿವೋರ್ಸ್ ಕೊಡಿಸ್ತೀನಿ ಅಂತ ಬಂದಿದ್ದಾರೆ. ಅದಕ್ಕೆ ಏನೋ ಕೋಪದಲ್ಲೊಂದು ನಾಕೇಟ್ ಹಾಕಿದ್ವಿ ಅಷ್ಟೇ ಸರ್. ಕ್ಷಮಿಸ್ಬಿಡಿ ಸರ್. ಅಲ್ಲ ಸರ್, ಅವ್ರಿಗೆ ಬೇರೆ ಯಾವ್ದು ಕೇಸ್ ಸಿಕ್ಕಿಲ್ಲ ಅಂತ ನಮ್ಮಂತ ಅಮಾಯಕರ ಸಂಸಾರಕ್ಕೆ ಬೆಂಕಿ ಕಚ್ಚಿ ಆ ಬೆಂಕಿಲಿ ಚಳಿ ಕಾಯಿಸ್ಕೊತಿದ್ರಲ್ಲ, ಅದು ಸರ್ ನೀವೇ ಹೇಳಿ ಅಲ್ವಾ ಸೊಮೆ? ಹಾ ಸರ್, ನಾನು ಹೇಳ್ತಾ ಇದ್ದೀನಿ, ಆ ಲಾಯರ್ನ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡ್ಬೇಡಿ ಸರ್. ಹಾ ಅದ್ ಬಿಡಿ. ಉಯ್ ಉಯ್ ಸಮೇ, ನಮ್ಮ ಇನ್ಸ್ಪೆಕ್ಟರ್ ಎಷ್ಟು ಒಳ್ಳೆಯವ್ರು ನೋಡ. ಲಾಯರ್ ಬೇಕಿದ್ರು ಬಿಡಲ್ಲ, ನಿಮ್ಮನ್ ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಸರ್ ನಿಮ್ಮಿಂದನೇ ಸರ್ ಅವಾಗ ಮಳೆಗಳೆಲ್ಲ ಬರ್ತಿರೋದು. ಹೌದೌದು, ನಮ್ ಪೊಲೀಸ್ ಸರ್ ತುಂಬಾ ಹೌದೌದು ಬಿಡು. ಏನು ಮಾಡಲ್ಲ. ಏಯ್ ಮುಚ್ಚ್ರ ಬಾಯ್ನ. ಅಲ್ಲ, ನಾನು ಹೇಳ್ದೆ ಇರೋದನ್ನ ಹೇಳ್ದೆ ಅಂತ ಮಾತಾಡ್ತಾ ಇದ್ದೀರಾ? ಒಂದು ವರ್ಷ ಜೈಲಲ್ಲೇ ಕೊಳೆಯೋ ತರ ಮಾಡ್ಬಿಡ್ತೀನಿ, ಹುಷಾರ್. ಸರ್, ನೀವೇನೇ ಶಿಕ್ಷೆ ಕೊಡೋದಿದ್ರು ಆ ಲಾಯರಿಗೆ ಕೊಡಿ ಸರ್, ನಮ್ಮನ್ ಬಿಟ್ಬಿಡಿ ಸರ್. ಯೋ, ಯಾಕ್ರೆ ಲಾಯರ್ ಅಂತ ಕರಿತೀರಾ? ಅವರು ಲಾಯರ್ ಅಲ್ಲ ಕಣ್ರಯ್ಯ. ಲಾಯರ್ ಅಲ್ವಾ ಮತ್ಯಾರು? ಜಡ್ಜ ಮಗ, ನಿಂಗ್ ಡಿವೋರ್ಸ್ ಕೊಡ್ಸಕ್ಕೆ ಮನೆಗೆ ಜಡ್ಜ್ ಕರ್ಸ್ಕೊಂಡವ್ರಲ್ಲೋ. ಯೋ, ಅವರು ಲಾಯರು ಅಲ್ಲ, ಜಡ್ಜು ಅಲ್ಲ. ಮತ್ತೆ ಅಲ್ಲಿ ನೋಡಿ. ಪೊಲೀಸ? ಇವ್ರನ್ನೇನಾ ನೀವು ಹೇಳ್ತಾ ಇದ್ದಿದ್ದು ಲಾಯರು? ಇವರು ಈ ಸ್ಟೇಷನ್ಗೆ ಹೆಡ್ ಕಾನ್ಸ್ಟೇಬಲ್. ಒಂದು ಬೈಕ್ ಕಳ್ತನ ಆಗಿದೆ, ಆ ಕೇಸ್ ಬಗ್ಗೆ ವಿಚಾರಿಸೋಣ ಅಂತ ಬರ್ತಿದ್ರೆ ಅಡ್ಡ ಹಾಕಿ ಹೊಡಿತೀರಾ? ಸಿಂಹ ಅಂತೆ, ಪಂಜ ಅಂತೆ, ಎತ್ತು ಹೊಡೆಯೋದಂತೆ. ಯಾರೇ ಅದು ಸಿಂಹ? ನಾನಲ್ಲ ಸರ್, ಇವನಿಗೆ ಬ್ರೂಸ್ಲಿ ಅನ್ಕೊಬಿಟ್ಟಿದ್ದ ಸರ್. ಓಹೋ, ನೀನೇನಾ ತಿಮ್ಮ? ತಿಮ್ಮ ಅಲ್ಲ ಸರ್, ಸಿಂಹ ಸರ್. ಹೇಳಿ, ನೀನು ಪಂಜ ತೋರ್ಸೋ ನೋಡೋಣ. ಸರ್, ಸರಿಯಾಗಿ ಸೊಂಟದ ಮೇಲೆ ಪಂಚನೇನಿಲ್ಲಲ್ಲ ಸರ್, ಇನ್ ಪಂಜ ಎಲ್ಲಿ ತೋರಿಸ್ಲಿ ಸರ್? ಈಗ ಲಾಟಿಲಿ ಪಂಜ ಎತ್ತಿ ಬಿಡ್ತೀವಿ. 1.5 ಟನ್ ನೋಡ್ತೀಯಾ? ನನಗ್ ನೀವು ಹೊಡೆದು ನಾನೇನಾದ್ರೂ ಸತ್ತೋದ್ರೆ ನೀವು ಜೈಲಿಗೆ ಹೋಗೋ ತರ ಆಗತ್ತೆ ಸರ್. ಬೇಡ ಸರ್, ನಿಮ್ಗೂ ಹೆಂಡತಿ ಮಕ್ಳಿದಾರಲ್ವಾ ಸರ್? ಏನೋ ನನ್ನ ಜೈಲಿಗೆ ಕಳಿಸ್ತೀಯಾ? ರೇ ಕಾನ್ಸ್ಟೇಬಲ್, ಇವರಿಬ್ರ ಮೇಲೆ FIR ಹಾಕ್ರಿ. ಎಸ್ ಸರ್. ಸರ್, ನನ್ ಮಾತು ಕೇಳಿ, ಅವರಿಬ್ರು ನನಗೆ ಪರಿಚಯ ಇರೋವ್ರೆ. ಗೌರ್ಮೆಂಟ್ ಸರ್ವೆಂಟ್ಸ್, ಕಾರ್ಪೊರೇಷನ್ ಅಲ್ಲಿ ಇಂಜಿನಿಯರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವರಿಬ್ರಿಗೂ ಏನು ಮಾಡಬೇಡಿ, ಬಿಟ್ಬಿಡಿ ಸರ್. ಮೀರಾ, ನೀ ಸುಮ್ನೆ ರಮ್ಮ. ನನ್ನ ಮೇಲೆ ಕೈ ಮಾಡೋದಲ್ದೆ ಡೈಲಾಗ್ ಬೇರೆ ಹೊಡಿತಾರ. ಇಂಥವ್ರನ್ನ ಸುಮ್ನೆ ಬಿಡಬಾರ್ದು. ಚೆನ್ನಾಗಿ ಕಾರ್ ಪುಡಿ ಹಾಕಿ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಡ್ಬೇಕು. ಮೀರಾ, ಏನೇ ಆಯ್ತು? ಬಾ ಸಪ್ತಮಿ, ಅಲ್ಲಿ
ಶ್ರೀಮಂತು, ಏನು ಇದೆಲ್ಲ? ರೀ ಮೀರಾ, ಏನೇ ಇದು? ನಾನು ನಿಮ್ಮ ದೊಡ್ಡಣ್ಣ ಲಾಯರ್ನ ಕರ್ಕೊಬಾ ಅಂತ ಅಂದ್ರೆ ಚಿಕ್ಕಣ್ಣನ ಯಾಕೆ ಕರ್ಕೊಂಡು ಬಂದೆ? ಅದು ದೊಡ್ಡಣ್ಣ ಕೋರ್ಟ್ಗೆ ಹೋಗಿದ್ರು ಕಣೆ. ಚಿಕ್ಕಣ್ಣ ಬೈಕ್ ಕಳ್ತನದ ವಿಷಯನ ವಿಚಾರಿಸ್ಬೇಕು ಅಂತ ಹೇಳಿದ್ರು. ಒಟ್ಟಿಗೆ ಹೋಗೋಣ ಅಂತನೂ ಹೇಳಿದ್ರು. ನಾನು ಸರಿ ಅಂತ ಹೇಳಿ ಚಿಕ್ಕಣ್ಣನ ಕರ್ಕೊಂಡು ನಿಮ್ಮ ಮನೆ ಹತ್ರ ಬರ್ತಾ ಇದ್ದೆ. ಆಗ ಇವರಿಬ್ರು ನನ್ನ ಮೇಲೆ ಅಟ್ಯಾಕ್ ಮಾಡಿ ನಡು ರಸ್ತೆಯಲ್ಲಿ ಹೊಡೆದಿದಾರಮ್ಮ. ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಹೊಡಿತಾರೆ ಅಂದ್ರೆ ಇವ್ರಿಗೆ ಎಷ್ಟು ಪೊಗರಿರ್ಬೇಕು ಲೆಕ್ಕ ಹಾಕೋ. ನೋಡಿ ಅಣ್ಣ, ಅವ್ರು ಯಾವುದೋ ಟೆನ್ಷನಲ್ಲಿದ್ದರು. ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು. ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಚಿಕ್ಕ ಮಕ್ಕಳು ಥರ ನಡ್ಕೊಂಡಿದ್ದಾರೆ. ದಯವಿಟ್ಟು ಅವ್ರನ್ನ ಬಿಟ್ಬಿಡಿ ಪ್ಲೀಸ್. ಅವ್ರ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನೋಡಮ್ಮ ಸಪ್ತಮಿ, ನೀನು ನನ್ನ ತಂಗಿ ತರನೇ. ಯಾವುದೇ ತೊಂದರೆ ಆಗ್ದಾಗೆ ನೋಡ್ಕೋತೀವಮ್ಮ. ಸರ್, ಇವ್ರನ್ನ ಬಿಟ್ಬಿಡೋಣ ಸರ್. ಕೇಸು ಗೀಸು ಏನು ಬೇಡ ಸರ್. FIR ಹಾಕೋದು ಬೇಡ ಸರ್. ಸರಿ ಬಿಡು, ನೀನೇ ಬೇಡ ಅಂದ್ಮೇಲೆ ನಂದೇನಿದೆ. ರೇಪಿಸಿ ಸರ್ ಬಿಟ್ ಕಳಿಸಿರ ಅವ್ರನ್ನ. ಸರಿ ಸರ್. ತಗೊಳ್ರಿ. ಅಲ್ರಯ್ಯ, ಗೌರ್ಮೆಂಟ್ ಸರ್ವೆಂಟ್ಸು ಅಂತೀರಾ? ಇನ್ಮೇಲೆ ಈ ತರ ಎಲ್ಲ ಮಾಡಬೇಡ್ರಿ, ಹುಷಾರಾಗಿರ್ರಿ. ಸರಿ ಸರ್. ಮೀರಾ, ಮದುವೆ ವಿಚಾರದಲ್ಲೂ ನನಗೂ ಸಪ್ತಮಿಗೂ ತುಂಬ ಹೆಲ್ಪ್ ಮಾಡಿದ್ದೀರಾ. ಇಲ್ಲೂ ಹೆಲ್ಪ್ ಮಾಡ್ತಿದ್ದೀರಾ. ನಿಮ್ಮ ಸಹಾಯ ನಾನು ಯಾವತ್ತೂ ಮರೆಯಲ್ಲ. ಪರವಾಗಿಲ್ಲ, ನೀವೇ ಹೇಳ್ತಿದ್ರಲ್ಲ ಫ್ರೆಂಡ್ ಕಷ್ಟದಲ್ಲಿರ್ಬೇಕಾದ್ರೆ ಸಹಾಯ ಮಾಡಬೇಕು ಅಂತ. ಸಪ್ತಮಿ ವಿಷಯದಲ್ಲಿ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಅಷ್ಟೆ. ಇನ್ನಾದರೂ ನೀವು ಸಪ್ತಮಿನ ಅರ್ಥ ಮಾಡ್ಕೊತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ.